ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಎಪಿಸೋಡಲ್ಲಿ ನಿಮಗೆ ತುಂಬಾನೇ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡ್ಕೋಬೋದಂತ ಒಂದು ಸ್ನ್ಯಾಕ್ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಸ್ಪೆಷಲ್ ಚುರ್ಮುರಿ. ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಈ ಥರ ನಿಮಗೆ ಗೊತ್ತಿರುತ್ತೆ ಎಣ್ಣೆಲಿ ಕರಿಯೋದು. ಈ ಥರದನ್ನ ಫಸ್ಟ್ ಎಣ್ಣೆಲಿ ಕರ್ಬೋದು. ಇದ್ರ ಬದಲು ನೀವು ಬೇಕಂದರೆ ಅಂಗಡಿಲಿ ಸಿಗೋ ಬೋಟಿನ ಕೂಡ ಯೂಸ್ ಮಾಡ್ಬೋದು. ಬೋಟಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಅದೇ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ರೋಸ್ಟ್ ಆದಮೇಲೆ ನಾನು ಇದನ್ನ ಹೊರಗಡೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ರೋಸ್ಟ್ ಮಾಡಿರೋ ಕಡಲೆ ಬೀಜ ಹಾಗೆ ಫ್ರೈ ಮಾಡಿರೋ ಈ ಬೋಟಿನ ಸಣ್ಣದಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ಪೀಸ್ ಆಗಬೇಕು ಆ ಥರ. ನಂತರ ಇದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು, ಸ್ವಲ್ಪನೇ ಹಾಕೊಳ್ಳಿ, ಸ್ವಲ್ಪ ಖಾರದ ಪೌಡರ್ ಹಾಗೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಒಂದು ಅರ್ಧ ಹೋಳು ನಿಂಬೆಹಣ್ಣು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಥರ ಮಿಕ್ಸ್ ಮಾಡಿ. ಸ್ಪೂನ್ಗಿಂತ ನಾವು ಬೌಲ್ ಏನು ಇಟ್ಕೊಂಡಿರ್ತೀವಿ ಅದನ್ನೇ ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ನೋಡಿ ಈ ಥರ ಒಳ್ಳೆ ಮಿಕ್ಸ್ ಕೊಡುತ್ತೆ. ಇದಿಷ್ಟು ಮಾಡಿದ್ರೆ ಬೇಕಂದ್ರೆ ನೀವು ಈಗ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಮಾಡಿದ್ರೆ ನಮ್ಮ ಸ್ನ್ಯಾಕ್ ರೆಡಿಯಾಗಿದೆ. ಟೀ ಟೈಮಲ್ಲಂತೂ ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಜೆಷನ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.